ಅರ್ಥನೇ ಇಲ್ಲ. ನಿಜವಾಗಿ ವಾಲ್ಮೀಕಿ ಸಮಾಜಕ್ಕೆ ಹೋಗ್ಬೇಕಾಗತ್ತ ಸುಮಾರು 75 ಕೋಟಿ ರೂಪಾಯಿ. ಇವತ್ತು ದಲಿತ ಹೆಸರಲ್ಲೇ ಮಂತ್ರಿ ಆದ ಮೇಲೆ ಕಾಂಗ್ರೆಸ್ಗೆ ದಲಿತರ ಬಗ್ಗೆ ಮಾತಾಡುವಂತ ನೈತಿಕ ಹಕ್ಕೆ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ದಲಿತರ ಒಂದು ವೋಟ್ ಬ್ಯಾಂಕ್ ಸಲುವಾಗಿ ಈ ರೀತಿ ಒಂದು ತಪ್ಪು ಬ್ಲ್ಯಾಕ್ ಮೇಲ್ ಮಾಡುವಂತ ಕೆಲಸ ವಿಧಾನಸಭೆಯಲ್ಲಿ ಮಾಡ್ತಾ ಇದೆ. ನನಗನ್ನಿಸ್ತದೆ ನಾಗೇಂದ್ರ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು, ಸದನ ನಡೀಲಿಕ್ಕೆ ಬಿಡಬೇಕು. ಯಾಕಂದ್ರೆ ಪಾರ್ಲಿಮೆಂಟ್ನಲ್ಲಿ ಯಾವ ರೀತಿ ಕಾಂಗ್ರೆಸ್ ನಿರಂತರವಾಗಿ ಕೇಂದ್ರ ಸರ್ಕಾರವನ್ನ ಅಲ್ಲಿ ಸದನ ನಡೆಸಲಿಕ್ಕೆ ಬರ್ತಾ ಇಲ್ಲ, ಅದೇ ಮಾದರಿ ನಿಮ್ಮ ಕರ್ನಾಟಕದಲ್ಲಿ ಮಾಡ್ತಾ ಇದೆ. ನಿಜ ನೀವು ಹೇಳುದು ಬಹಳಷ್ಟು ವಿಷಯಗಳಿದಾವೆ. ಇವತ್ತು ಬಿಡದಿ ಭೂಸ್ವಾಧೀನ ಹಗರಣ ಇರ್ಬೋದು, ನಮ್ಮ ಕೆಪಿಎಸ್ಸಿಯಲ್ಲಿ ಆದಂತ ಹಗರಣ ಇರ್ಬೋದು, ಬರಗಾಲ ಇರ್ಬೋದು, ಅನೇಕ ಸಮಸ್ಯೆಗಳದಾವೆ. ಆದ್ರೆ ಸರ್ಕಾರ ಈ ರೀತಿ ಮಂಡುತನವನ್ನು ತನ್ನ ನಿರ್ಣಯ ಮಾಡದೆ ತಕ್ಷಣ ರಾಜೀನಾಮೆ ತಗೊಂಡು ಸದನ ನಡೀಲಿಕ್ಕೆ ಆಡಳಿತ ಪಕ್ಷ ಸಹಕಾರ ಕೊಡ್ಬೇಕು ಅನ್ನೋದೇ ನನ್ನ ಆಗ್ರಹ. ನೀರಾವರಿ ಸಮಸ್ಯೆ ಮೇಲಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಚರ್ಚೆ ಆಗ್ಬೇಕಾಗಿತ್ತು. ಇಲ್ಲಿ ಬಿಡದಿಯಲ್ಲಿ 3 ಕೋಟಿ ರೂಪಾಯಿ ಕೊಡ್ತೀನಿ ಅಂತಾರೆ, ಅಲ್ಲಿ 40 ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ತಯಾರಿಲ್ಲ ಉತ್ತರ ಕರ್ನಾಟಕಕ್ಕೆ. ಈ ಎಲ್ಲಾ ಚರ್ಚೆಗಳು ಆಗ್ಬೇಕಾಗಿದೆ. ಆದ್ರೆ ಸರ್ಕಾರ ಒಂದು ಇದನ್ನ ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ಆ ಸದನ ನಡೀಬಾರ್ದು, ಯಾವುದೂ ಚರ್ಚೆ ಆಗ್ಬಾರ್ದು. ಎಲ್ಲ ಬಿಡದಿ ಬಗ್ಗೆ ಮುಖ್ಯಮಂತ್ರಿಗೆ ನೈತಿಕತೆ ಉಳಿದಿಲ್ಲ. ಮುಖ್ಯಮಂತ್ರಿಗಳು ಬಿಡದಿಯಲ್ಲಿ ರೈತರನ್ನ ಒಕ್ಕಲೆಬ್ಬಿಸುವಂತ ಏನು ಕೆಲಸ ಮಾಡ್ತಾ ಇದ್ದಾರೆ, ಅದೆಲ್ಲ ಮುಚ್ಚಿ ಹಾಕಲಿಕ್ಕೆ ಈ ಕಾರ್ಯತಂತ್ರವನ್ನು ಕಾಂಗ್ರೆಸ್ ಮಾಡಿದೆ. ಸರ್, ಆಮೇಲೆ SIR ಈಗ ಕ್ಲಿಯರ್ ಆಗಿದೆ ಸರ್. ಸುಮಾರು 1,11,00,000 ಅಷ್ಟು ಮತಗಳು ಡಿಲೀಟ್ ಆಗಿದೆ. ನಮ್ಮ ಕ್ಷೇತ್ರದಲ್ಲಿ ಏನಾದ್ರು ಡಿಲೀಟ್ ಆಗಿದೆಯಾ? ನಮ್ಮ ಕ್ಷೇತ್ರದಲ್ಲಿ ಸುಮಾರು 2,90,000 ಮತದಾರಿದ್ರು. ಈಗ ವಿಜಯಪುರ ವಿಧಾನಸಭಾ ಕ್ಷೇತ್ರ 2,90,000 ಮತದಾರ ಆಗಿದೆ. ಈ ರೀತಿ ಎಲ್ಲಾ ಕಡೆನೂ ಗಣನೀಯ ಪ್ರಮಾಣ, ಅದರಲ್ಲಿ ಬೆಂಗಳೂರು ಮಹಾನಗರದಲ್ಲಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಮತದಾರರ ಒಂದು SIR ಪ್ರಕ್ರಿಯೆಯಲ್ಲಿ ಕಡಿಮೆ ಆಗಿದೆ. ಇನ್ನೂ ಅವಧಿ ಕೊಡಬೇಕು. ಇನ್ನೂ ಯಾರ್ಯಾರು ಈ ಏನು SIR ಭಾಗವಹಿಸಿಲ್ಲ ಅವರಿಗೆ ಇನ್ನೊಂದು ತಿಂಗಳು ಅವಕಾಶ ಕೊಡ್ಬೇಕು ಅನ್ನೋದೇ ನಮ್ಮ ಆಗ್ರಹ. ಅಂದ್ರೆ ಏನ್ ಸರ್, ಉದ್ದೇಶಪೂರ್ವಕವಾಗಿ ಏನಾದ್ರು ಇಲ್ಲಿ ಯಾರಾದ್ರೂ ಬಿಟ್ಟಿದಾರ ಅಥವಾ ಅವ್ರನ್ನೆಲ್ಲ ಡಿಲೀಟ್ ಮಾಡಿದಾರ? ಹೇಗೆ? ಇಲ್ಲ, ಹಂಗೇನಿಲ್ಲ. ಕೆಲವೊಂದ್ ಕಡೆ PLOಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಮನೆಗೆ ಹೋಗಿ ಫಾರ್ಮ್ ಕೊಡ್ಬೇಕಾಗಿದ್ದನ್ನ ಅವ್ರು ಕೊಡ್ತಾ ಇಲ್ಲ. ಅಲ್ಲಿ ಒಂದೇ ಕಡೆ ಕೂತು ಕೆಲವೊಂದು ಶಾಸಕರ ಒತ್ತಡದ ಮೇರೆಗೆ SIR ಸರಿ ಆಗ್ತಾ ಇಲ್ಲ. ಕೇಂದ್ರ ಚುನಾವಣಾ ಆಯೋಗ ಇನ್ನೊಂದು ತಿಂಗಳ ವಿಸ್ತರಿಸಿ ಸಂಪೂರ್ಣ ಮನೆಗೆ ಹೋಗಿ ಫಾರ್ಮ್ ಕೊಟ್ಟು ಮನೆಗೆ ಹೋಗಿ ಸರ್ವೆ ಮಾಡಿ ಯಾರು ಜೀವಂತ ಇದ್ದಾರೆ, ಯಾರು ಅರ್ಹ ಮತದಾರ ಇದ್ದಾರೆ ಆ ಪಟ್ಟಿಗೆ ಸೇರಿಸುವಂತ ಕೆಲಸ ಚುನಾವಣಾ ಆಯೋಗ ಮಾಡಬೇಕು.